ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವತ್ತಿನ ಮಂಡೇ ನೈಟ್ ರೋ 2 ಗಂಟೆ ಮುಂಚೆನೆ ನಮಗೆ ನೋಡೋದಕ್ಕೆ ಸಿಕ್ತು. ಅಂದ್ರೆ ಬೆಳಿಗ್ಗೆ 3:30ಗೆ ಇವತ್ತಿನ ಮಂಡೇ ನೈಟ್ ರೋ ನೋಡೋದಕ್ಕೆ ಸಿಕ್ತು. ಯಾಕೆ ಡಬ್ಲ್ಯೂ ಅವರು ಆ ರೀತಿ 2 ಗಂಟೆ ಮುಂಚೆನೆ ಮಂಡೇ ನೈಟ್ ರೋನ ಪ್ರಾರಂಭ ಮಾಡಿದ್ರು ಅಂತ ನೀವೇನಾದ್ರೂ ಕೇಳಿದ್ರೆ, ಡಬ್ಲ್ಯೂ ಅವರು ಮಂಡೇ ನೈಟ್ ರೋ ಮುಗಿದ್ಮೇಲೆ ಸ್ಮ್ಯಾಕ್ ಡೌನ್ ನ ರೆಕಾರ್ಡ್ ಮಾಡ್ಕೋತಾ ಇದ್ದಾರೆ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಮಂಡೇ ನೈಟ್ ರೋನ 2 ಗಂಟೆ ಮುಂಚೆನೆ ಪ್ರಾರಂಭ ಮಾಡಿದ್ರು. ಅಂಡ್ ಈಗ ಸ್ಮ್ಯಾಕ್ ಡೌನ್ ನ ರೆಕಾರ್ಡಿಂಗ್ಸ್ ನಡೀತಾ ಇದೆ. ಕೆಲವೊಂದಷ್ಟು ಸ್ಪಾಯ್ಲರ್ಸ್ ಗಳು ಕೂಡ ಬಂದು ತಲುಪಿದೆ. ಅದನ್ನ ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನ್ ವಿಚಾರ ನಮಗೆ ನೋಡೋದಕ್ಕೆ ಸಿಕ್ತು ಅಂತ. ಅಂಡ್ ಮುಂದಿನ ಮಂಡೇ ನೈಟ್ ರೋ ಕೂಡ ಸೇಮ್ ಸಿನಾರಿಯೋ ರಿಪೀಟ್ ಆಗುತ್ತೆ. ಮುಂದಿನ ವಾರ ಕೂಡ ಡಬ್ಲ್ಯೂ ಅವರು ಮಂಡೇ ನೈಟ್ ರೋ ಮುಗಿದ್ಮೇಲೆ ಸ್ಮ್ಯಾಕ್ ಡೌನ್ ನ ರೆಕಾರ್ಡ್ ಮಾಡ್ಕೋತಾರೆ. ಅಂಡ್ ಆಗ್ಲೂ ಕೂಡ ನಾನು ಸ್ಪಾಯ್ಲರ್ ನ ತಿಳಿಸ್ಕೊಡ್ತೀನಿ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಮುಂದಿನ ಮಂಗಳವಾರ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ಅವರು ಬರೀ ಮಂಡೇ ನೈಟ್ ರೋಗೆ ಮಾತ್ರ ಬರ್ತಾ ಇಲ್ಲ ಗೈಸ್, ಬದಲಿಗೆ ರೋಮನ್ ರೈನ್ಸ್ ಅವರು ಆ ಒಂದು ರೆಕಾರ್ಡ್ ಆಗುತ್ತಲ್ಲ ಸ್ಮ್ಯಾಕ್ ಡೌನ್, ಅಲ್ಲೂ ಕೂಡ ಪ್ರೆಸೆಂಟ್ ಆಗ್ತಾ ಇದ್ದಾರೆ. ಇದನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಸೊ ರೋಮನ್ ರೈನ್ಸ್ ಅವರು ಮಂಡೇ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ 2 ಕಡೆ ಡಬಲ್ ಡ್ಯೂಟಿನ ಫುಲ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಹಿರೋಮು ತಕೇಶಿ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವರ ಡಬ್ಲ್ಯೂ ಡೆಬ್ಯೂ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನಮ್ಮ ಶಿನ್ಸ್ಗೆ ನಾಕಮುರಾ ಅವರು ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಇವರ ಡಬ್ಲ್ಯೂ ಮ್ಯಾಚ್ ಕೂಡ ಈಗಾಗಲೇ ಆಗಿದೆ. ಮಂಡೇ ನೈಟ್ ರೋ ಮುಗಿದ್ಮೇಲೆ ಡಾರ್ಕ್ ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಪ್ರಿನ್ಸ್ ಹಾಗೆ ಹಿರೋಮು ತಕಾಯಾಶಿ ಅವರ ನಡುವೆ ಒಂದು ಮ್ಯಾಚ್ ನ ಬುಕ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಹಿರೋಮು ತಕಾಯಾಶಿ ಅವರು ವಿನ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಡಬ್ಲ್ಯೂ ಚಾಂಪಿಯನ್ ಸಿಎಂ ಪಂಕ್ ಅವರ ಬಗ್ಗೆ. ಲಿಟರಲಿ ನಮ್ಮ ಸಿಎಂ ಪಂಕ್ ಅವರಿಗೆ ಹುಡುಗಿರ್ ಗೌನ್ ಹಾಕೊಳ್ಳೋದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ರೀಸೆಂಟ್ ಆಗಿ ಲೈವ್ ಇವೆಂಟ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಶಾರ್ಟ್ ಫೈರ್ ಅವರ ಒಂದು ಗೌನ್ ಹಾಕೊಂಡು ಬಂದಿರ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಶಾರ್ಟ್ ಫೈರ್ ಅವರು ಅದನ್ನ ಹೋಗಿ ಕಿತ್ಕೋತಾರೆ. ಅಂಡ್ ಈಗ ನೆನ್ನೆ ನಡೆದಂತಹ ಒಂದು ಲೈವ್ ಇವೆಂಟ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಇಯೋಸ್ಕೈ ಅವರ ಗೌನ್ ಹಾಕೊಂಡು ಬಂದಿದ್ದಾರೆ. ಲಿಟರಲಿ ಈ ವ್ಯಕ್ತಿ ತನ್ನ ಕ್ಯಾರೆಕ್ಟರ್ನೇ ಮರಿತಾ ಇದ್ದಾರೆ ಲೈವ್ ಇವೆಂಟ್ ಅಲ್ಲಿ. ಬಟ್ ಈ ರೀತಿ ಈ ಕೆಲಸನ ಮಾಡಬಾರ್ದು ನಮ್ಮ ಸಿಎಂ ಪಂಕ್ ಅವರು, ಯಾಕಂದ್ರೆ ಅವರ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿ ಹಾಳಾಗುತ್ತೆ. ಅಪ್ರೂಪಕ್ಕೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಪ್ರತಿ ಲೈವ್ ಇವೆಂಟ್ ಅಲ್ಲೂ ಕೂಡ ನೀವು ಇದನ್ನ ರಿಪೀಟ್ ಮಾಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಇದೇನ್ ಗುರು ಟಾಪ್ ಚಾಂಪಿಯನ್ ಈ ರೀತಿ ಮಾಡ್ತಾ ಇದಾರಲ್ಲ ಅಂತ ಅನ್ಸುತ್ತೆ. ಆ ಒಂದು ಆರನ್ನ ನಮ್ಮ ಸಿಎಂ ಪಂಕ್ ಅವರು ಕಳ್ಕೊಂಡಂಗೆ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಕರೆಂಟ್ ಇಂಜರ್ಡ್ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳ ಬಗ್ಗೆ. ಡಬ್ಲ್ಯೂ ಕಂಪನಿಯಲ್ಲಿ ಯಾವ ಸೂಪರ್ ಸ್ಟಾರ್ಸ್ ಗಳು ಇಂಜುರಿಯಿಂದ ಹೊರಗಡೆ ಇದ್ದಾರೆ ಸದ್ಯಕ್ಕೆ ಅಂತ ನೋಡ್ಕೊಂಡು ಬರೋದಾದ್ರೆ, ಮೊದಲನೇದಾಗಿ ನಮ್ಮ ರಿಯಾ ರಿಪ್ಲಿ ಅವರಿಗೆ ಇಂಜುರಿ ಆಗಿದೆ. ಚೆಲ್ಸಿಯಾ ಗ್ರೀನ್ ಅವರಿಗೂ ಕೂಡ ಕಣ್ಣತ್ರ ಇಂಜುರಿ ಆಗಿದೆ. ನಮ್ಮ ಮ್ಯಾಟ್ ಕಾರ್ಡನ್ ಅವರಿಗೆ ರೀಸೆಂಟ್ ಆಗಿ ಇಂಜುರಿ ಆಯಿತು. ಬ್ರಿಬೆಲ್ಲಾ ಅವರಿಗೂ ಕೂಡ ಶೋಲ್ಡರ್ ಇಂಜುರಿ ಆಗಿದೆ. ಲಿಟರಲಿ ನಮ್ಮ ನಿಕ್ಕಿ ಬೆಲ್ಲಾ ಅವರಿಗೆ ಇಂಜುರಿ ಆಗಿದೆ. ಅಂಡ್ ಈಗ ನಮ್ಮ ಬ್ರಿಬೆಲ್ಲಾ ಅವರಿಗೂ ಕೂಡ ಲೈಟ್ ಆಗಿ ಇಂಜುರಿ ಆಗಿದೆ. ನಮ್ಮ ಲೋಗನ್ ಪಾಲ್ ಅವರಿಗೂ ಕೂಡ ಸದ್ಯಕ್ಕೆ ಇಂಜುರಿ ಆಗಿದೆ. ಎಲ್ಟನ್ ಪ್ರಿನ್ಸ್ ಅವರಿಗೆ ನೆಕ್ ಇಂಜುರಿ ಆಗಿದೆ. ಅಂಡ್ ಪೈಪರ್ ನೆವಿನ್ ಅವರು ಕೂಡ ಇಂಜುರಿಯಿಂದ ಹೊರಗಡೆ ಇದ್ದಾರೆ. ಸೊ ಇಷ್ಟು ಜನ ಸೂಪರ್ ಸ್ಟಾರ್ಸ್ ಗಳು ಸದ್ಯಕ್ಕೆ ಡಬ್ಲ್ಯೂ ಕಂಪನಿಯಿಂದ ಇಂಜುರಿಯಿಂದ ಹೊರಗಡೆ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಲೋಲಾ ವೈಸ್ ಅವರ ಬಗ್ಗೆ. ಡಬ್ಲ್ಯೂ ಅವರು ಲೋಲಾ ವೈಸ್ ಅವರ ಮೈನ್ ರಾಸ್ಟರ್ ರಿಟರ್ನ್ ನ ಅಫಿಷಿಯಲ್ ಆಗಿ ಪ್ಲಾನ್ ಮಾಡಿದ್ರು. ಇವತ್ತು ಮಂಡೇ ನೈಟ್ ರೋ ಅಲ್ಲಿ ನಮಗೆ ಒಂದು ವಿಡಿಯೋ ಪ್ಯಾಕೇಜ್ ನೋಡೋದಕ್ಕೆ ಸಿಕ್ತು. ಇದರಲ್ಲಿ ಡಬ್ಲ್ಯೂ ಅವರು ಟೀಸ್ ಮಾಡಿದ್ದಾರೆ, ಲೋಲಾ ವೈಸ್ ಅವರು ಡಬ್ಲ್ಯೂ ಕಂಪನಿಯ ಮೈನ್ ರಾಸ್ಟರ್ ಗೆ ಬರ್ತಾ ಇದ್ದಾರೆ ಅಂತ. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ಡಬ್ಲ್ಯೂ ಅವರು ವೈ ಸಿಟಿ ಅಂತ ಒಂದು ನೇಮ್ ನ ಟ್ರೇಡ್ ಮಾರ್ಕ್ ಕೂಡ ಮಾಡಿಸ್ಕೊಂಡಿದ್ರು. ಅಂಡ್ ಅದೇ ಗಿಮಿಕ್ ಅಲ್ಲಿ ಡಬ್ಲ್ಯೂ ಅವರು ಆ ಒಂದು ವಿಡಿಯೋ ಪ್ಯಾಕೇಜ್ ನ ತೋರಿಸ್ತಾರೆ. ನಾನು ಅನ್ಕೋತಾ ಇದ್ದೆ GTA 6 ಏನಾದ್ರು ಇವರು ಕೂಡ ಪ್ರಮೋಟ್ ಮಾಡ್ತಾ ಇದಾರ ಅಂತ. ಅದಾದ್ಮೇಲೆ ಗೊತ್ತಾಯ್ತು ಲೋಲಾ ವೈಸ್ ಅವರ ಒಂದು ಡಬ್ಲ್ಯೂ ಮೈನ್ ರಾಸ್ಟರ್ ಡೆಬ್ಯೂ ನ ಡಬ್ಲ್ಯೂ ಅವರು ಈ ಒಂದು ವಿಡಿಯೋ ಪ್ಯಾಕೇಜ್ ಅಲ್ಲಿ ತೋರಿಸ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜಿಲ್ಲಾ ಫಾಟೋ ಅವರ ಬಗ್ಗೆ. ಡಬ್ಲ್ಯೂ ಅವರು ಇವತ್ತಿನ ಮಂಡೇ ನೈಟ್ ರೋ ಅಲ್ಲಿ ಆದಷ್ಟು ಬೇಗನೆ ಜಿಲ್ಲಾ ಫಾಟೋ ಅವರ ವಿಡಿಯೋ ಪ್ಯಾಕೇಜ್ ನು ಕೂಡ ಪ್ಲೇ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಈಗಲೇ ನಮ್ಮ ಜಿಲ್ಲಾ ಫಾಟೋ ಅವರು NXT ಗೆ ಬಂದಿದ್ದಾರೆ. ಅಂಡ್ ಈಗ ಅವರು NXT ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನು ಕೂಡ ಕಂಪೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇಷ್ಟು ಬೇಗ ಮಂಡೇ ನೈಟ್ ರೋ ಅಲ್ಲಿ ಯಾಕೆ ಡಬ್ಲ್ಯೂ ಅವರು ವಿಡಿಯೋ ಪ್ಯಾಕೇಜ್ ನ ತೋರಿಸ್ತಾ ಇದ್ದಾರೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಯ್ತು. ಅಂಡ್ ಅದಾದ್ಮೇಲೆ ಗೊತ್ತಾಯ್ತು ಆದಷ್ಟು ಬೇಗನೆ ನಮ್ಮ ಜಿಲ್ಲಾ ಫಾಟೋ ಅವರು ಮೈನ್ ರಾಸ್ಟರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಡಬ್ಲ್ಯೂ ಅವರು ಒಂದು ವಾರ್ ಗೇಮ್ ಮ್ಯಾಚ್ ನು ಕೂಡ ಇಲ್ಲಿ ಕನ್ಫರ್ಮ್ ಮಾಡಬಹುದು. ನಾನು ನಿಮಗೆ ತಿಳಿಸ್ತೆ ಮಂಡೇ ನೈಟ್ ರೋ ರಿವ್ಯೂ ವಿಡಿಯೋದಲ್ಲೇ ಅಫಿಷಿಯಲ್ ಆಗಿ ಒಂದು ವಾರ್ ಗೇಮ್ ಟೀಮು ಸೆಟ್ ಆಗ್ತಾ ಇದೆ ಅಂತ. ಅದರಲ್ಲಿ ನಮಗೆ ಜೇಕೋಬ್ ಫಾಟು, ರೋಮನ್ ರೈನ್ಸ್, ಜೇ ಉಸೋ, ಜಿಮ್ಮಿ ಉಸೋ ಹಾಗೆ ಜಿಲ್ಲಾ ಫಾಟು ಅವರು ನೋಡೋದಕ್ಕೆ ಸಿಗಬಹುದು. ಸೊ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಷ್ಟೊತ್ತಿಗೆ ನಮ್ಮ ಜಿಲ್ಲಾ ಫಾಟು ಅವರ ಮೈನ್ ರಾಸ್ಟರ್ ಡೆಬ್ಯೂ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಸೈಡ್ ನಮ್ಮ ರಾಯ್ಸ್ ಕಿಸ್ ಅವರು ಈಗ ತನ್ನ ಫ್ಯಾಕ್ಷನ್ ನ ತಗೊಂಡು ಬಂದಿದ್ದಾರೆ. ಅಂಡ್ ಅವರ ಜೊತೆಗೆ ಪ್ರಾಬಬ್ಲಿ ಎಲಿನೈಟ್ ಹಾಗೆ ನಮ್ಮ ಸೋಲೋ ಸಿಕ್ಕೋ ಅವರು ಜಾಯ್ನ್ ಆಗ್ತಾರೆ ಅಂತ ಅನ್ಕೋತೀನಿ. ಕಾದ್ ನೋಡ್ಬೇಕು ಗೈಸ್ ಡಬ್ಲ್ಯೂ ಅವರು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾರೆ ಅಂತ. ಇಲ್ಲಿ ನಮ್ಮ ರಾಯ್ಸ್ ಕಿಸ್ ಅವರ ಪಾತ್ರ ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸಮ್ಮರ್ ಸ್ಲಾಮ್ ಆದ್ಮೇಲೆ ಸಡನ್ ಆಗಿ ನಮ್ಮ ರಾಯ್ಸ್ ಕಿಸ್ ಅವರು ಈ ರೀತಿ ಪಾತ್ರನ ಯಾಕೆ ತಗೊಂಡು ಬಂದ್ರು? ಅವರು ಬಂದಿದ್ದಲ್ದಲೆ ಓನ್ಲಿ ಬ್ಲಡ್ ಲೈನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದು ಓಕೆ ಕನ್ಸಿಡರ್ ಮಾಡಬಹುದಾಗಿತ್ತು. ಬಟ್ ಇಲ್ಲಿ ಎಲಿನೈಟ್ ಆಗಿ ಸೋಲೋ ಸಿಕ್ಕೋ ಅವರ ಮೇಲೂ ಕೂಡ ಯಾಕೆ ಅಟ್ಯಾಕ್ ಮಾಡಿದ್ರು ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗುತ್ತೆ. ಅಂಡ್ ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರೋಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಬರ್ತಿರೋದ್ರಿಂದ ಇದನ್ನ ಏನಾದ್ರು ಡಬ್ಲ್ಯೂ ಅವರು ತೋರಿಸ್ತಾರ? ರೋಮನ್ ರೈನ್ಸ್
ಫ್ಯಾನ್ಸ್ ಅವರ ಮುಂದೆನೂ ಕೂಡ ರಾಯ್ಸ್ ಕೇಸ್ ಅವರು ಬರ್ತಾರ ಅಂತ ಕಾದ್ ನೋಡಬೇಕು. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.